ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ಮಕ್ಕಳಿಗೆ ಯಾವ ಪೆಟ್ಟು ಕೊಡಬೇಕು ಅನ್ನೋದೇ ಪೋಷಕರಿಗೆ ಚಿಂತೆ ಆಗ್ಬಿಟ್ಟಿದೆ. ನೋಡಿ, ತಾಯಿಯೊಬ್ಬಳು ಓದು ಮಗನೇ ಅಂತ ಬೈದಿದ್ದಕ್ಕೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಮಗ. ನಂದಿನಿ ಲೇಔಟ್ ಜಯಮಾರುತಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ದೇವರಾಜ ಜಯಲಕ್ಷ್ಮಿ ದಂಪತಿ ಅವರ ಪುತ್ರ ಮಿಥುನ್ 14 ವರ್ಷ ನಾಪತ್ತೆ ಆಗ್ಬಿಟ್ಟಿದ್ದಾನೆ. ಬಟ್ಟೆ ಮೊಬೈಲನ್ನು ತೆಗೆದುಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ. ನಂದಿನಿ ಲೇಔಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇತ್ತೀಚೆಗೆ ಮಕ್ಕಳಿಗೆ ಹೇಗೆ ಬುದ್ಧಿ ಮಾತು ಹೇಳಬೇಕು ಅನ್ನೋದೇ ಕನ್ಫ್ಯೂಷನ್ ಆಗ್ತಾ ಇದೆ ಪೋಷಕರಿಗೆ. ಇತ್ತ ಶಿಕ್ಷಕರು ಹೇಳೋ ಆಗಿಲ್ಲ, ಇತ್ತ ಪೋಷಕರು ಹೇಳೋ ಆಗಿಲ್ಲ. ಅಷ್ಟು ಸೆನ್ಸಿಟಿವ್ ಆಗ್ತಾ ಇದ್ದಾರೆ ಮಕ್ಕಳು. ಬರೀ ಓದು ಅಂತ ಹೇಳಿದ್ದಕ್ಕೆ ಬಟ್ಟೆ ಬರೆ ಎಲ್ಲ ತುಂಬಿಕೊಂಡು ಮಗ ಮನೆಯಿಂದ ಓಡಿ ಹೋಗಿರುವಂತಹ ಘಟನೆ ನಂದಿನಿ ಲೇಔಟ್ನ ಜಯಮಾರುತಿ ನಗರದಲ್ಲಿ ನಡೆದಿದೆ. ಕೊನೆಯ CCTV ಫುಟೇಜನ್ನು ಗಮನಿಸ್ತಾ ಇದ್ದೀರಿ. ಹೇಗೆ ಬ್ಯಾಗ್ ಹಾಕ್ಕೊಂಡು ಆತ ಓಡ್ತಾ ಇದ್ದಾನೆ ಅಂಥೇಳಿ. ಈಗ ನನ್ನ ಮಗನನ್ನು ಹುಡುಕೊಡಿ ಅಂಥೇಳಿ ಪಾಪ ಅಪ್ಪ ಮತ್ತು ಅಮ್ಮ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಪೊಲೀಸರು ಕೂಡ ನಿರಂತರವಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬರೀ 14 ವರ್ಷ ಓದು ಅಂದಿದ್ದಕ್ಕೆ ಮೊಬೈಲು, ಬಟ್ಟೆ ಗಿಟ್ಟೆ ಎಲ್ಲ ತುಂಬಿಕೊಂಡು ಮನೆಯಿಂದ ಪೇರಿಕೆತ್ತಿದ್ದಾನೆ. ಈಗ ಆತನನ್ನು ಹುಡುಕಾಟವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.